ಕಥೆಯ ಹೆಸರು ಪ್ರೀತಿಯ ಬೆಲೆ ಮತ್ತು ಅನಾಥರ ಆಸರೆ. ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಮೀಳಾ ಮತ್ತು ರಮೇಶ್ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಅತ್ಯಂತ ಕಷ್ಟಜೀವಿಗಳು. ತಮ್ಮ ಏಕೈಕ ಮಗ ಶಿಶಿರನ ಭವಿಷ್ಯಕ್ಕಾಗಿ ಅವರು ಹಗಲಿರುಳು ದುಡಿತಾ ಇದ್ದರು. ಮಗನಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂಬುದೇ ಅವರ ಜೀವನದ ಏಕೈಕ ಗುರಿಯಾಗಿತ್ತು. ಶಿಶಿರನು ಚಿಕ್ಕವನಿದ್ದಾಗ ಪ್ರಮೀಳಾ ತಾನು ಹಸಿದಿದ್ದರೂ ತನ್ನ ಪಾಲಿನ ರೊಟ್ಟಿಯನ್ನು ಮಗನಿಗೆ ನೀಡುತ್ತಿದ್ದಳು. ನೀನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕು ಶಿಶಿರ ಎಂದು ಅವಳು ಮುತ್ತಿನಿಂದ ಹೇಳುತ್ತಿದ್ದಳು. ಶಿಶಿರನು ನಗುತ್ತಾ ತಾಯಿಯ ಕೈಯಿಂದ ತುತ್ತು ಪಡೆಯುತ್ತಿದ್ದನು. ವರ್ಷಗಳು ಉರುಳಿದವು. ಶಿಶಿರನು ಬೆಳೆದು ದೊಡ್ಡವನಾದನು. ಉನ್ನತ ವ್ಯಾಸಂಗಕ್ಕಾಗಿ ಅವನು ನಗರಕ್ಕೆ ಹೋಗಬೇಕಾಯಿತು. ರಮೇಶ್ ಅವರು ತಮ್ಮಲ್ಲಿದ್ದ ಅಲ್ಪ ಸ್ವಲ್ಪ ಉಳಿತಾಯವನ್ನು ಮಗನ ಕೈಗಿಟ್ಟು ಕಣ್ಣೀರು ಹಾಕುತ್ತಾ ಅವನನ್ನು ಬೀಳ್ಕೊಟ್ಟರು. ಶಿಶಿರನ ಕಣ್ಣಲ್ಲಿ ದೊಡ್ಡ ಕನಸುಗಳಿದ್ದವು. ನಗರಕ್ಕೆ ಹೋದ ಶಿಶಿರನು ಅಲ್ಲಿನ ವೈಭವಕ್ಕೆ ಮರುಳಾದನು. ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕ ನಂತರ ಅವನಿಗೆ ತನ್ನ ಹಳ್ಳಿಯ ಪೋಷಕರು ನೆನಪಾಗುವುದೇ ಕಡಿಮೆಯಾಯಿತು. ಪ್ರಮೀಳಾ ಮತ್ತು ರಮೇಶ್ ಅವನ ಕರೆಗಾಗಿ ದಿನವಿಡೀ ಕಾಯುತ್ತಿದ್ದರು. ಆದರೆ ಶಿಶಿರನು ತನ್ನ ಕೆಲಸ ಮತ್ತು ಗೆಳೆಯರೊಂದಿಗೆ ಮಗ್ನನಾಗಿದ್ದನು. ಹಳ್ಳಿಯಲ್ಲಿ ರಮೇಶ್ ಮತ್ತು ಪ್ರಮೀಳಾ ವಯಸ್ಸಾಗುತ್ತಾ ಬಂದಂತೆ ಬಲಹೀನರಾದರು. ಶಿಶಿರ ಬಂದೇ ಬರುತ್ತಾನೆ, ಅವನಿಗೆ ತುಂಬ ಕೆಲಸವಿರಬಹುದು ಎಂದು ಪ್ರಮೀಳಾ ತನ್ನ ಪತಿಯನ್ನು ಸಮಾಧಾನಪಡಿಸುತ್ತಿದ್ದಳು. ಅವರಿಬ್ಬರು ಮನೆಯ ಹಜಾರದಲ್ಲಿ ಕುಳಿತು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಒಂದು ದಿನ ರಮೇಶ್ ಅವರ ಆರೋಗ್ಯ ತುಂಬ ಹದಗೆಟ್ಟಿತು. ಪ್ರಮೀಳಾ ಗಾಬರಿಯಿಂದ ಶಿಶಿರನಿಗೆ 10 ಬಾರಿ ಕರೆ ಮಾಡಿದಳು. ಆದರೆ ಶಿಶಿರನು ಅಂದು ನಗರದಲ್ಲಿ ದೊಡ್ಡ ಪಾರ್ಟಿಯೊಂದರಲ್ಲಿದ್ದನು. ಅವನು ಫೋನ್ ಎತ್ತಲೇ ಇಲ್ಲ. ತಂದೆಯ ಸ್ಥಿತಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಿತ್ತು. ರಮೇಶ್ ಅವರು ಮಗನ ಮುಖ ನೋಡದೆಯೇ ಕೊನೆಯುಸಿರೆಳೆದರು. ಪ್ರಮೀಳಾ ಒಂಟಿಯಾದಳು. ಶಿಶಿರನು ಅಂತಿಮ ಸಂಸ್ಕಾರಕ್ಕೆ ಬಂದಾಗಲೂ ಕೇವಲ 1 ಗಂಟೆ ಇದ್ದು ಕೆಲಸದ ನೆಪ ಹೇಳಿ ಹೊರಟು ಹೋದನು. ಪ್ರಮೀಳಾಳ ಮನಸ್ಸು ಚೂರಾಯಿತು. ಅವಳಿಗೆ ತನ್ನ ಮಗನ ಮೇಲಿದ್ದ ನಿರೀಕ್ಷೆಗಳೆಲ್ಲವೂ ಸುಳ್ಳಾದವು. ಒಂದು ದಿನ ಮಳೆಯ ರಾತ್ರಿ ಪ್ರಮೀಳಾ ತನ್ನ ಮನೆಯ ಹೊರಗೆ ಸಣ್ಣ ಹುಡುಗಿಯೊಬ್ಬಳು ಅಳುತ್ತಿರುವುದನ್ನು ಕಂಡಳು. ಆ ಹುಡುಗಿಯ ಹೆಸರು ದಿಯಾ. ಅವಳಿಗೆ ಯಾರೂ ಇರಲಿಲ್ಲ. ಹಸಿವಿನಿಂದ ಬಳಲುತ್ತಿದ್ದಳು. ಪ್ರಮೀಳಾಳಿಗೆ ಆ ಕ್ಷಣದಲ್ಲಿ ತನ್ನ ಮಗನಿಗಾಗಿ ಪಟ್ಟ ಕಷ್ಟ ನೆನಪಾಯಿತು. ಆದರೆ ಅವಳ ಹೃದಯದಲ್ಲಿ ಕರುಣೆ ಚಿಮ್ಮಿತು. ಪ್ರಮೀಳಾ ದಿಯಾಳಿಗೆ ಬಿಸಿ ಆಹಾರ ನೀಡಿದಳು. ಅನಾಥವಾದ ಆ ಮಗುವಿನ ಕಣ್ಣಲ್ಲಿ ಕಂಡ ಕೃತಜ್ಞತೆ ಪ್ರಮೀಳಾಳಿಗೆ ಧನ್ಯತೆಯ ಭಾವ ನೀಡಿತು. ನನ್ನ ಮಗ ನನ್ನನ್ನು ನಿರ್ಲಕ್ಷಿಸಿದರೆ ಏನಂತೆ, ಈ ಮಕ್ಕಳಿಗೆ ನಾನು ಅಮ್ಮನಾಗಬಲ್ಲೆ ಎಂದು ಅವಳು ನಿರ್ಧರಿಸಿದಳು. ನಿಧಾನವಾಗಿ ಪ್ರಮೀಳಾ ತನ್ನ ಮನೆಯನ್ನು ಆಸರೆ ಎಂಬ ಅನಾಥಾಶ್ರಮವನ್ನಾಗಿ ಪರಿವರ್ತಿಸಿದಳು. ದಿಯಾಳಂತೆ ದಾರಿ ತಪ್ಪಿದ ಅನು ಎಂಬ ಹುಡುಗನಿಗೂ ಅವಳು ಆಶ್ರಯ ನೀಡಿದಳು. ಈಗ ಆ ಮನೆಯಲ್ಲಿ ಮತ್ತೆ ಮಕ್ಕಳ ನಗು ಕೇಳತೊಡಗಿತು. ಪ್ರಮೀಳಾ ತನ್ನ ದುಃಖವನ್ನೆಲ್ಲ ಮರೆತು ಆ ಮಕ್ಕಳಿಗಾಗಿ ಬದುಕತೊಡಗಿದಳು. ಕೆಲವು ವರ್ಷಗಳ ನಂತರ ನಗರದ ಜಂಜಾಟದಿಂದ ಬೇಸತ್ತ ಶಿಶಿರನು ತನ್ನ ಹಳ್ಳಿಯ ಮನೆಗೆ ಹಿಂದಿರುಗಿದನು. ಅವನಿಗೆ ಅಲ್ಲಿ ತನ್ನ ತಾಯಿ ಒಬ್ಬಳೇ ಅಳುತ್ತಾ ಕುಳಿತಿರುವ ನಿರೀಕ್ಷೆ ಇತ್ತು. ಆದರೆ ಅವನು ನೋಡಿದ್ದೇ ಬೇರೆ. ಮನೆ ಮಕ್ಕಳಿಂದ ತುಂಬಿತ್ತು. ಪ್ರಮೀಳಾ ಎಲ್ಲರೊಂದಿಗೆ ನಗುತ್ತಾ ಸಂತೋಷವಾಗಿದ್ದಳು. ಶಿಶಿರನು ತಾಯಿಯ ಬಳಿ ಬಂದು ಕ್ಷಮೆಯಾಚಿಸಿದನು. ಆದರೆ ಪ್ರಮೀಳಾ ಶಾಂತವಾಗಿ ಹೇಳಿದಳು, ನನಗೆ ಹೀಗೆ ನೋವಿಲ್ಲ ಶಿಶಿರ. ನೀನು ಕೊಟ್ಟ ನಿರ್ಲಕ್ಷ್ಯವೇ ನನಗೆ ಈ ಅನಾಥ ಮಕ್ಕಳ ಪ್ರೀತಿಯನ್ನು ಕಾಣುವಂತೆ ಮಾಡಿತು. ಪ್ರಮೀಳಾ ದಿಯಾಳನ್ನು ಅಪ್ಪಿಕೊಂಡು ಸುಂದರವಾದ ಸೂರ್ಯಾಸ್ತವನ್ನು ನೋಡುತ್ತಿದ್ದಳು.